ಹಲೋ ಮಕ್ಕಳ, ನಾನು ಪಾಲಿನಾಮಿಯಲ್ಸಲ್ಲಿ ಎಕ್ಸಸೈಸ್ 2.2 ಅಲ್ಲಿ ಥರ್ಡ್ ಮೇನಲ್ಲಿ ಫೋರ್ತ್ ಲೆಕ್ಕ ಮಾಡ್ತಾ ಇದ್ದೀನಿ. ಇಲ್ಲಿ ಪಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 2 ಇದೆ. ನೀವು ಇಲ್ಲಿ ಎಕ್ಸ್ಗೆ ಒಂದ್ಸರಿ -1 ಸಬ್ಸ್ಟಿಟ್ಯೂಟ್ ಮಾಡಬೇಕು, ನೆಕ್ಸ್ಟ್ 2 ಸಬ್ಸ್ಟಿಟ್ಯೂಟ್ ಮಾಡಿ. ಫಸ್ಟ್ ಈಗ ನಾವು -1 ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಇರೋ ಕಡೆ ಎಲ್ಲ -1 ಹಾಕಿ, -1 + 1 0 ಬ್ರ್ಯಾಕೆಟ್ ಅಂದರೆ ಇಂಟು ಇರುತ್ತೆ ಅಂತ ಅರ್ಥ. -1 ಇಂಟು -3 -2 -3 0 ಇಂಟು -3 0. ನಮಗೆ 0 ಬಂದರೆ ಮಾತ್ರ ಆನ್ಸರು 0 ಆಫ್ ದ ಪಾಲಿನಾಮಿಯಲ್ ಅಂತ ಆಗುತ್ತೆ. ಇದಕ್ಕೆ -1 ಸಬ್ಸ್ಟಿಟ್ಯೂಟ್ ಮಾಡಿದಾಗ 0 ಬಂದಿದೆ. ನೆಕ್ಸ್ಟು ಪಿಗೆ ಟೂನ ಸಬ್ಸ್ಟಿಟ್ಯೂಟ್ ಮಾಡೋಣ. P2 2 + 1 ಎಕ್ಸ್ಗೆ 2 -2 2 + 1 3 ಬ್ರ್ಯಾಕೆಟ್ ಅಂದರೆ ಇಂಟು 2 -2 0 3 zeros 0. ಆನ್ಸರ್ ನಮಗೆ 0 ಬಂದಿರೋದ್ರಿಂದ ಎಸ್ ಇಟ್ ಈಸ್ 0 ಆಫ್ ದ ಪಾಲಿನಾಮಿಯಲ್ ಅಂತ. ನೆಕ್ಸ್ಟು 5ನೇ ಲೆಕ್ಕ, ಪಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ನಾವು ಇದಕ್ಕೆ ಎಕ್ಸ್ಗೆ 0 ಸಬ್ಸ್ಟಿಟ್ಯೂಟ್ ಮಾಡಬೇಕು. 0 ಹಾಕಿದಾಗ 0 ಸ್ಕ್ವೇರ್, 0 ಸ್ಕ್ವೇರ್ ಮೀನ್ಸ್ 0. ಅದರಿಂದ ಎಸ್ ಇಟ್ ಈಸ್ ಆಲ್ಸೋ ಎ 0 ಆಫ್ ದ ಪಾಲಿನಾಮಿಯಲ್. ನೆಕ್ಸ್ಟ್ 6th ಲೆಕ್ಕ, ಪಿ ಎಕ್ಸ್ ಈಸ್ ಈಕ್ವಲ್ ಟು ಎಲ್ ಎಕ್ಸ್ ಪ್ಲಸ್ ಎಮ್. ನಾವು ಎಕ್ಸ್ಗೆ ಏನಂತ ಕೊಟ್ಟಿದ್ದಾರೆ ಅವರು -m/l ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಲ್ಲಿ ಎಕ್ಸ್ ಇರುತ್ತೋ ಅಲ್ಲಿ ನೀವು -m/l ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲ ಹಾಗೆ ಬರ್ಕೊಳ್ಳಿ. ಇಂಟು ಎಕ್ಸ್ ಇರೋ ಕಡೆ -m/l ಪ್ಲಸ್ m ಹಾಗೆ ಬರ್ಕೊಳ್ಳಿ. l ಕ್ಯಾನ್ಸಲ್ ಆಗುತ್ತೆ, ಆವಾಗ ನಮಗೆ -m + m -m + m ಇದ್ರೂ ಕ್ಯಾನ್ಸಲ್ ಆಗುತ್ತೆ. 0 ಆಸ್ ದ ಆನ್ಸರ್. ಇದಕ್ಕೆ ಆನ್ಸರ್ 0 ಬಂದಿರೋದ್ರಿಂದ ಎಸ್ ಇಟ್ ಈಸ್ 0 ಆಫ್ ದ ಪಾಲಿನಾಮಿಯಲ್. ಥ್ಯಾಂಕ್ ಯು.